ದೊಡ್ಡವರಿಗೆ ನಮಸ್ಕಾರ ಮಾಡೋದನ್ನು ಮಾತ್ರ ಬಿಡಬಾರ್ದು. ಹಿರಿಯರಿಗೆ, ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡೋದನ್ನು ಮಾತ್ರ ಬಿಡಬಾರ್ದು. ಯಾಕೆಂದರೆ ಇದಕ್ಕೆ ಉದಾಹರಣೆ ಮೃಕಂಡು ಋಷಿಗಳ ಮಗನಾದ ಮಾರ್ಕಾಂಡೇಯ. ಮಾರ್ಕಾಂಡೇಯರಿಗೂ ಕೂಡ ಅಲ್ಪಾಯುಷ್ಯ ಇತ್ತು. ಆ ಅಲ್ಪಾಯುಷ್ಯವುಳ್ಳ ಮಾರ್ಕಾಂಡೇಯರು ಇವತ್ತಿಗೂ ಕೂಡ ಇದ್ದಾರೆ. ಯಾವತ್ತೋ ಆದ ಅವತಾರ ಮಾರ್ಕಾಂಡೇಯರು ಇವತ್ತಿಗೂ ಇದ್ದಾರೆ. ಕಾರಣ ದೊಡ್ಡವರಿಗೆ ನಮಸ್ಕಾರ ಮಾಡಿದ ಪ್ರಭಾವ. ದೊಡ್ಡವರು ನಮಸ್ಕಾರ ಮಾಡಿದಾಗ ದೊಡ್ಡವರು ಆಶೀರ್ವಾದ ಮಾಡ್ತಾ ಇದ್ರು. ಆಯುಷ್ಮಾನ್ ಭವ, ಆಯುಷ್ಮಾನ್ ಭವ. ಆ ಆಯುಷ್ಮಾನ್ ಭವ ಅನ್ನೋ ಆಶೀರ್ವಾದದಿಂದಲೇ ಎದ್ಬಿಟ್ರು. ಇವತ್ತಿಗೂ ಕೂಡ ದೀರ್ಘಾಯುಷ್ಮಂತರಾಗಿ ಮಾರ್ಕಾಂಡೇಯರು ಹೇಗೆ ಆಗಲಿ ಚಿರಂಜೀವಿಗಳ ಸ್ಮರಣೆ ಮಾಡಿದವೋ ಆ ಲಿಸ್ಟಲ್ಲಿ ಅವರೂ ಸೇರ್ತಾರೆ. 8ನೇ ದವರಾಗಿ ಇವತ್ತಿಗೂ ಅವರಿದ್ದಾರೆ. ಅಂತಹ ಮಾರ್ಕಾಂಡೇಯ ಋಷಿಗಳು ದೊಡ್ಡವರ ಆಶೀರ್ವಾದದ ಪ್ರಭಾವದಿಂದ ಗೆದ್ದವರು, ತಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಂಡವರು. ಆದ್ದರಿಂದ ಮಿನಿಮಮ್ 2 ಹೊತ್ತು ಸಂಧ್ಯಾ ವಂದನ, 3 ಹೊತ್ತು ಮಾಡಬೇಕು. ನಿಜವಾಗ್ಲೂ 3 ಹೊತ್ತು ಮಾಡಬೇಕು. ಆಗಿಲ್ಲ ಅಂದರೆ ಮಿನಿಮಮ್ 2 ಹೊತ್ತಾದರೂ ಸಂಧ್ಯಾ ವಂದನ ತಪ್ಪದೇ ಮಾಡಬೇಕು. ಅದರಲ್ಲಿ ಬರುವ ಗಾಯತ್ರಿ ಜಪ ಮಾಡಬೇಕು. ಗಾಯತ್ರಿ ಜಪ ನಮಗೆ ಜಪದಲ್ಲಿ 3 ಆಪ್ಷನ್ಸ್ ಇದೆ. ಅದು ಸ್ತ್ರೀಯರಿಗಾಗಲಿ ಪುರುಷರಿಗಾಗಲಿ 3 ಆಪ್ಷನ್. ಒಂದು 1008, 108, 10 ಅಂತ 3 ಇದೆ. ಅದರಲ್ಲಿ ನಾವು 1008 ಆರಿಸ್ಕೊಳ್ಳಲ್ಲ, 108 ಇಲ್ಲ, 10 ಆರಿಸ್ಕೊಳ್ತೀವಿ. ಅದು ನಾವಾಗಲಿ ಎಲ್ಲ ಆಗಲಿ 10 ಮಾಡೋಣ ಅಂತೇವೆ. ಆ 10 ಚೆನ್ನಾಗಿ ಮಾಡ್ತೇವಾ? ಒಂದು ಮಾಡುವಾಗ ನಮ್ಮ ಮೂಗು ಅಮ್ಮನ ಒಗ್ಗರಣೆ ವಾಸನೆ ಹತ್ರ ಹೋಗಿರುತ್ತೆ, 2ನೇದ್ದು ಮನಸ್ಸು ಕಾಲೇಜ್ ಹತ್ರ ಹೋಗಿರುತ್ತೆ. ಎಲ್ಲ ಬೇಕಾದ್ರೆ ನೋಡಿ. ಟಿ ವಿ ನೋಡುವಾಗ, ನ್ಯೂಸ್ ಪೇಪರ್ ಓದುವಾಗ ಇಲ್ಲದೇ ಇದ್ದ ಟೆನ್ಷನ್ ಜಪಕ್ಕೆ ಕೂತಾಗ ಬರುತ್ತೆ. ಜಪಕ್ಕೆ ಕೂತಾಗಲೇ ಏನೋ ಮೊಬೈಲ್ ಕೆಡ್ತೋ, ಟಿ ವಿ ರಿಮೋಟ್ ಕೆಡ್ತೋ, ನೀರು ಹರಿತಾ ಇದ್ದೋ ಏನೋ, ಅವಾಗಲೇ ಜಪಕ್ಕೆ ಕೂತ್ವಾ ಶುರುವಾಯ್ತು, ಟೆನ್ಷನ್ ಶುರುವಾಯ್ತು. ಈ ಟೆನ್ಷನ್ನು, ಈ ಸಮಸ್ಯೆಗಳನ್ನೂ ಗೆದ್ದು ನಾವು ದೇವರ ಮುಂದೆ ಯಾವತ್ತು ಕೂತು ನಾವು ಪ್ರಾರ್ಥನೆ ಧ್ಯಾನ ಮಾಡ್ತೇವೋ ಅವತ್ತು ನಮ್ಮನ್ನು ದೇವರ ಕೈ ಹಿಡಿತಾನೆ. ದೇವರ ಪರೀಕ್ಷೆ ಇದೆಲ್ಲ, ದೇವರ ಪರೀಕ್ಷೆ. ನಾನು ಟೆನ್ಷನ್ ಕೊಟ್ಟಾಗ ಹೆಂಗಿರ್ತಾನೆ, ಫ್ರೀ ಮೈಂಡ್ ಇದ್ದಾಗ ಹೆಂಗಿರ್ತಾನೆ ಅಂತ ದೇವರು ನೋಡ್ತಾ ಇರ್ತಾನೆ. ಅಂತಹ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗಬೇಕು. ಆ 2 ಹೊತ್ತು ಸಂಧ್ಯಾ ವಂದನ, ಹಿರಿಯರಿಗೆ ಗೌರವ ಕೊಡುವಂತಹ ಒಂದು ನಮಸ್ಕಾರ. ಇವತ್ತೆಲ್ಲ ನಮಸ್ಕಾರ ಹೇಗಾಗ್ಬಿಟ್ಟಿದ್ದಾವೆ, ಅಪ್ಪ ಅಮ್ಮ ನಮಸ್ಕಾರ ಅನ್ನೋದೇ ಇಲ್ಲ. ಇವತ್ತು ವರ್ಷಕ್ಕೆ 2 ಡೇ ಬರ್ತಾವೆ. ಹ್ಯಾಪಿ ಮದರ್ಸ್ ಡೇ, ಹ್ಯಾಪಿ ಫಾದರ್ಸ್ ಡೇ ಅಂತ 2 ಡೇಗಳು. ಅವತ್ತೊಂದು ದಿವಸ ಅವ್ರಿಗೆ ವಿಶ್ ಮಾಡಿಬಿಟ್ರೆ, ನಮಸ್ಕಾರ ಅಲ್ಲ ಅದು, ವಿಶ್ ಮಾಡೋದು ಅಂತಾರೆ. ಅದಕ್ಕೆ ವಿಶ್ ಮಾಡಿಬಿಟ್ರೆ ಅಪ್ಪ ಅಮ್ಮನಿಗೂ ನಮಗೂ ಸಂಬಂಧವೇ ಇಲ್ಲ. ಯಾಕೆ? ಮಕ್ಕಳೆಲ್ಲೋ ಪಾಪ ಮುದುಕಿ ಅಪ್ಪ ಅಮ್ಮ ಎಲ್ಲೋ, ಅವರು ಹುಬ್ಬಳ್ಳಿ ಆಗಿದ್ದರೆ ಅವರೆಲ್ಲ ಅಮೇರಿಕಾ ಎಲ್ಲೆಲ್ಲೋ ಇರ್ತಾರೆ. ಇದು ನಮ್ಮ ಅಪ್ಪ ಅಮ್ಮನಿಗೂ ಮಕ್ಕಳಿಗೂ ಇರುವಂಥ ಒಂದು ಬಾಂಧವ್ಯ ಈ ಥರ ಆಗ್ತಾ ಇದೆ. ಆದರೆ ಶಾಸ್ತ್ರ ಹೇಳುತ್ತೆ, ವೇದಗಳು ಹೇಳ್ತಾವೆ, ಮೊಟ್ಟ ಮೊದಲ ಮಾತು ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ದೇವರನ್ನು ಎಲ್ಲೋ ಹುಡುಕಬೇಡ. ಅಮ್ಮನ ರೂಮ್ ಬಾಗ್ಲ ತೆಗಿ, ಅಲ್ಲೇ ದೇವರಿದ್ದಾರೆ. ಅಪ್ಪನ ಬಾಗ್ಲ ತೆಗೆದ್ರೆ ಅಲ್ಲೇ ದೇವರಿದ್ದಾರೆ. ಆತೆಯೇ ದೇವರು, ತಂದೆಯೇ ದೇವರು. ಅವರಿಗಿಂತ ಮಾತನಾಡುವ, ನಡೆದಾಡುವ ತಂದೆ ತಾಯಿಗಳಿಗಿಂತ ದೇವರು ಮತ್ತೊಬ್ಬನಿಲ್ಲ. ಹಾಗಂತ ದೇವರು ಇಲ್ಲ ಅಂತಲ್ಲ, ದೇವರನ್ನು ಅಲ್ಲಿ ಕಾಣಬೇಕು. ಅವರಲ್ಲಿ ಕಂಡು ನಾವು ದೇವರನ್ನು ಕಂಡಾಗ ದೇವರ ಅನುಗ್ರಹಕ್ಕೆ ಪಾತ್ರ ಆಗ್ಬೋದು. ಎಲ್ಲೋ ಅಪ್ಪ ಅಮ್ಮನ ನೋಡಲಾರದೆ ಬದರಿ ಯಾತ್ರಾ ಮಾಡಿದ್ರು, ಯಾವ ದೇವರ ಯಾತ್ರಾ ಮಾಡಿದ್ರು ನಮಗೇನು ಫಲ ಬರೋದಿಲ್ಲ. ಮೊಟ್ಟ ಮೊದಲು ಮಾಡಬೇಕಾದ ಕರ್ತವ್ಯ ತಂದೆ ತಾಯಿಗಳಿಗೆ ಗೌರವ ಸಲ್ಲಿಸಬೇಕು. ಅಂತಹ ಶ್ರೀವತ್ಸ ತಾನು ಮುಂಜೆಯನ್ನು ಮಾಡಿಕೊಂಡು ತನ್ನ ತಂದೆ ತಾಯಿಗಳಿಗೆ, ಅಜ್ಜಿಯರಿಗೆ ತಾನು ಗೌರವ ಕೊಡ್ತಾ ಇದ್ದಾನೆ. ನಮಗೆ ಸಂಪತ್ತು ಬರಬೇಕಾದರೆ ಮುಖ್ಯ ಸಂಪತ್ತು ಏನು? ಜ್ಞಾನ ಸಂಪತ್ತು. ಆ ಜ್ಞಾನ ಸಂಪತ್ತು ಸಿಗಬೇಕಾದರೆ ನಾವು ಓದಬೇಕಾದದ್ದು ಶ್ರೀಮದ್ ಭಾಗವತಾದಿ ಕಥಾಗಳನ್ನು ಓದಬೇಕು. ಜ್ಞಾನ ಸಂಪತ್ತು ಅಂದರೆ ಅದೇ ಶ್ರೀವತ್ಸ ಅಂತಾರೆ. ಸಂಪತ್ತು ಅನ್ನೋ ಶಬ್ದಕ್ಕೆ ಶ್ರೀವತ್ಸ, ಅದಕ್ಕೆ ನಮ್ಮ ದೇವರು ಇಟ್ಕೊಂಡಿದ್ದಾನೆ ಶ್ರೀವತ್ಸ ಚಿಹ್ನ. ಜ್ಞಾನ ಸಂಪತ್ತು ಅದು ಶ್ರೀವತ್ಸ ಅದಕ್ಕೆ ಸಂಕೇತ, ಸಂಪತ್ತಿಗೆ ಸಂಕೇತ. ಅಂತಹ ಸಂಪತ್ತು, ಜ್ಞಾನ ಸಂಪತ್ತು, ಶ್ರೀವತ್ಸ ಎಂಬ ಸಂಪತ್ತು ಸಿಗಬೇಕಾದರೆ ನಾವು ಶಾಸ್ತ್ರವನ್ನು ಓದಬೇಕು. ಯಾವ ಶಾಸ್ತ್ರ? ಮಧುಶಾಸ್ತ್ರವನ್ನು ಓದಬೇಕು. ಶ್ರೀವತ್ಸ ಸಿಗಬೇಕಾದರೆ ಮಧುಶಾಸ್ತ್ರವನ್ನು ಓದಬೇಕು. ಮಧುಶಾಸ್ತ್ರವನ್ನು ಓದಿದಾಗ ನಾವು ಹರಿಪ್ರಿಯರಾಗ್ತೇವೆ. ಮಧುಶಾಸ್ತ್ರವನ್ನು ಓದಿದಾಗ ನಾವು ಹರಿಪ್ರಿಯರಾಗ್ತೇವೆ. ಹರಿಪ್ರಿಯರಾದಾಗ ನಮಗೆ ತ್ರಿವಿಕ್ರಮ ರೂಪಿ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ತ್ರಿವಿಕ್ರಮ ರೂಪಿ ಪರಮಾತ್ಮ ಅನುಗ್ರಹ ಮಾಡಿಬಿಟ್ಟ ಅಂದರೆ ನಮ್ಮ ಜೀವನದಲ್ಲಿ ಆನಂದವೋ ಸುನಂದ. ಅದೇ ಸುನಂದ, ಆನಂದ, ಪರಮಾನಂದ. ಅಂತಹ ಜೀವನದಲ್ಲಿ ನಮಗೆ ಆನಂದ ಆಗತ್ತೆ. ಆನಂದ ಆದಾಗ ಇಂದಿರಾಪತಿ ರಂಗ ನಮ್ಮನ್ನು ಕೈ ಹಿಡಿತಾನೆ.
ಇಂದಿರಾಪತಿಯಾದ ರಂಗ ಶ್ರೀರಂಗ ನಮ್ಮನ್ನು ಕೈ ಹಿಡಿತಾನೆ, ಅವನ ಅನುಗ್ರಹ ಮಾಡ್ತಾನೆ. ಅಂತಹ ಪರಮ ಪವಿತ್ರವಾದ ಈ ಒಂದು ಕಥಾನಕವನ್ನು ಚಿಂತನೆ ಮಾಡಿ ಆ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ, ಅಂತಹ ಶ್ರೀವತ್ಸನಿಗೆ ವಿಶೇಷವಾಗಿ ಹರಿವಾಯು ಗುರುಗಳ ತಂದೆ ತಾಯಿಗಳ ಎಲ್ಲ ಹಿರಿಯರು, ಇಷ್ಟೆಲ್ಲ ಹಿರಿಯರು ಸೇರಿದ್ದಾರೆ, ಅವನಿಗೋಸ್ಕರ ಅಂತ ಸೇರಿದ್ದಾರೆ, ಅವನಿಗೆಲ್ಲ ಮನಃಪೂರ್ವಕ ಆಶೀರ್ವಾದವನ್ನು ಮಾಡಿ ಆ ಅನುಗ್ರಹವನ್ನು ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತಾ ವಿಶೇಷ ಹೇಳಿ ಆ ಎಲ್ಲ ಮಾತುಗಳು ನಮ್ಮ ಪರಮ ಪೂಜ್ಯ ಗುರುಗಳಾದಂತಹ ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರ ಪರಮಾನುಗ್ರಹದ ಬಲದಿಂದ ಬಂದಂತಹ 4 ಮಾತುಗಳು. ನಮ್ಮ ತಂದೆ ತಾಯಿಗಳ ಪೂಜ್ಯ ಕೊರ್ಲಹಳ್ಳಿ ನರಸಿಂಹಾಚಾರ್ಯ ದಂಪತಿಗಳ ಪರಮಾನುಗ್ರಹದಲ್ಲಿ ಬಂದಂತಹ 4 ಮಾತುಗಳಂತ ಹೇಳ್ತಾ ಈ ಮಾತುಗಳನ್ನು ಎಲ್ಲರೂ ಹೇಳಿ. ಸಮಸ್ತ ಗುರುವಂತರ್ಗತ ಸಮಸ್ತ ತತ್ವಾಭಿಮಾನಿ ದೇವತಾಂತರ್ಗತ ಭಾರತೀಪತಿ ಮುಖ್ಯ ಪ್ರಾಣಾಂತರ್ಗತ ರುಕ್ಮಿಣೀಪತಿ ಶ್ರೀಕೃಷ್ಣ ಪ್ರಿಯತಾಂ ಪ್ರೀತೋ ಭವತು. ಶ್ರೀಕೃಷ್ಣ